ಯವ್ವ ಈ ನವಿಲಿನ ಬಣ್ಣದ್ದೈತಲ್ಲ ಇದು ಅತಿಗೆ ಮಗ ತೊಗೊಂಡೇನು ನೋಡು. ಚಂದ ಐತಲ್ಲ. ಚಂದ ಐತಿ. ಇದು ಯಾರ್ದಿದೆ? ಇದೇನ ಆನೆ ಅಂಬಾರಿ ಹೊತ್ಕೊಂಡು ಹೊಂಟಂಗೆ ಏನೇನು ಐತಲ್ಲ ಇದು ಚಿತ್ರ ನೀಲಿ ಬಣ್ಣದ್ದು. ಯಾವ್ದು? ಓ ಇದು ಹಂಗೆ ಅಲ್ಲಿ ಭಾಳ ಯಾಕೆ ಚಂದ ಅನಿಸ್ತೆ. ಅಶ್ವಿನಿ ಊಟ್ರು ಉಡ್ವಳ್ಳಕಂತೆ ತೊಗೊಂಬಂದೇನಿ. ಮತ್ತೆ ಆಕಿಗೆ ಚಂದ ಕಾಣ್ತೈತೆ ಅಂತ ಅನ್ಕೊಂಡೇನಿ. ಈಗಿನ ಕಾಲದ ಹುಡುಗಿಯಾರ್ದು ಅವ್ರಿಗೆ ಹೆಂಗೆ ಇಷ್ಟ ಆಕತ್ತೆ ಏನು ಅದನ್ನ ಎದಕ್ಕೆ ತರಕ್ಕೆ ಹೋದಿ? ಆಕಿನ ಎಂಥದ್ದು ಬೇಕಂತ ಗಂಡನ ಕರ್ಕೊಂಡು ಹೋಗಿ ತರ್ತಿದ್ದಿಲ್ಲನ. ಇದು ಯಾಕೆ ಮನ್ಸಾತಯ್ಯವ ನಂಗೆ ಬಿಟ್ಟ ಬರಂಗ ಆಗಲಿಲ್ಲ ಅದನ್ನ. ಮತ್ತೆ ಯಾರೋ ತೊಗಿಕೊಂಡು ಹೋಗಿದ್ದಾರೆ ಅಂತೇಳಿ ತೋಡ ಬಂದ್ಬಿಟ್ಟೆ. 3,500 ರೂಪಾಯಿ ಅದು ಸೀರೆ. ಮಸ್ತೈತಿ ಸೀರೆ ಅಂದ್ರೆ ಎಷ್ಟು ಚಂದ ಐತಿ. ಇಡೀ ಆ ಕಾಲಾಗೆಲ್ಲ ಅದು ಅಂಬಾರಿ ಟೈಪ್ ಈ ಹೊತ್ಕೊಂಡು ಹೊಂಟಂಗೆಲ್ಲ ಚಂದ ಐತಿ. ಹಿಂದೆ ಮುಂದೆ ಸೈನಿಕರು ಆನಿ ಆಮೇಲೆ ನೋಡಲ್ಲ ಆನಿ ಮ್ಯಾಗ ಅಂಬಾರಿ ಅದ್ರಾಗ ಒಂದು ಹುಡುಗಿ ಕುಂತಂಗ ಎಷ್ಟು ಚಂದ ಐತೆ ಸೀರೆ. ಮತ್ತೆ ಈ ಅಂಬಾರಿ ದಸರಾದೆಲ್ಲ ನಮಗೆ ಇಷ್ಟ ಆಕವು. ಆ ಹುಡುಗಿ ಇಷ್ಟ ಆಗಲ್ಲ. ಮೊದ್ಲ ಅದೇನೋ ಪ್ಯಾಸನ್ ಬೇರೆ ಕಲ್ತಿದ್ದಂತಿ. ಇರ್ಲಿ ಬಿಡ. ಚೀಟಿ ತೆಗ್ದಿಟ್ಟಿಲ್ಲ ಅದ್ರದ್ದು. ಇಟ್ಟೇನಿ. ಹೆಂಗಿದ್ದೀವಿ ಸಂಜೆಗೆ ಬರ್ತಾಳ. 7 ದಿನ ಟೈಮ್ ಇರ್ತೈತಿ ಹೊಳೆ ಕೊಡಾಕ. ಐ ಬಂದ್ಲಂದ್ರೆ ಮನ್ಸಿಗೆ ಬಂದಿಲ್ಲ ಅಂದ್ರೆ ಹೋಗಿ ಕೊಟ್ಟೆ ಬೇರೆ ತಗೊಳ್ಳಾಕ. ನೋಡ್ರಿ ಸೀರೆ ಹೆಂಗೈತಿ ನೋಡ್ರಿ. ಇದು ಹೆಂಗೈತಿ ಅದು ಹೆಂಗೈತಿ ನಿಮ್ಮ ಕೈಯಾಗ ಹಿಡ್ಕೊಂಡಿದ್ದೆ. ನನಗೆ ಏನ್ ಗೊತ್ತಾಕತ್ತವ ಮರ ಈ ಸೀರ್ಯಾಗ. ಸುಮ್ಮನೆ ನೋಡ್ತೇನೆ ಅಷ್ಟೇ. ನನ್ಗೆ ಯಾವ್ದು ಚಂದ ಅಂದ ಇವೆಲ್ಲ ನಮ್ಗೆ ಗೊತ್ತಾಕವನ. ಕೈಯಾಗ ಮುಟ್ಟಿದಾಗರ ಒಂದು ಗೊತ್ತಾಗೋದಿಲ್ಲ ನಾ ತೀರ. ಯಾವ ನೀ ಹಿಡ್ಕೊಂಡೆ ಅಲ್ಲಿ ಹಸ್ರದ ಅದ್ ನಿನ್ ನೋಡು. ಚಂದ ಐತಿ. ಈ ನೇರಳೆ ಬಣ್ಣದ್ದು ಚಂದ ಐತಿ. ಇದು ಚಂದ ಐತಿ. ಎರಡು ಭಾಳ ಸೀರೆ ತಂದಿ ಬಿಡ್ಲೆ. ಇಲ್ವೇ ದೀಪಾವಳಿಗೆ ಲಕ್ಷ್ಮಿಗೆ ಒಂದು ಏರಿಸ್ಬೇಕಾ. ಅದು ಬಿಟ್ರೆ ಕುಬ್ಸಕ್ಕೆ ಅಂತಂದೇಳಿ ತೊಗೊಂಡಿದ್ದಂದ್ರೆ ಈಗ ನಾನು ಲಕ್ಷ್ಮಿನಿಗೆ ಒಂದು ಬೇರೆ ತಂದೇನಿ. ಒಂದಿಂದು ಒಂದು ಅತಿಗೆ ಮುಂದೆ ಒಂದೊಂದು. ಎಷ್ಟು ರೊಕ್ಕ? ಒಟ್ಟ 15,000 ಚಿಲ್ಲರ್ ಆತು ನೋಡು. ಏನು ನೋಡವ ಸೀರೆ ರೇಟ್. ಅಯ್ಯೋ ಯಾಪರಿ ಮಾತಿರ್ತೀರಿ 2,000 ರೂಪಾಯಿ ಮೇಲೆ. 1,000 ರೂಪಾಯಿ ಒಳಗೆ ಸೀರೆ ಅಂತ ಏನು ಚಲೋ ಸಿಗುದಿಲ್ಲ ಬೇ. ಯಾಗಾರ ಅಪರೂಪ ಸಿಕ್ಕ್ರ. ಅಲ್ಲ ನೀವು ತೊಗೋಬೇಕಿಲ್ರಿ ಅರ್ಬಿ. ಇಲ್ಲಾಂದ್ರೆ ಹಿಂಗೆ ಮಾಡ್ರಿ. ಇವ ಏನು ಪ್ರೀತಮ್ ಅರ್ಬಿ ತೊಗೊಂಡಂಗಿಲ್ಲ. ಅವ್ನ ಜೋಡಿನ ಹೋಗಿ ನೀವು ತೊಗೊಂಬಂದ್ಬಿಡ್ರಿ ಕುಬ್ಸಕ್ಕೆ ಹಾಕೊಳಕ್ಕೆ. ನಾವಲ್ಲ ಮರೆಯ. ನಾ ಮದ್ವಿಗೆ ತೊಗೊಂಡಿದ್ದನ್ನ ಅವತ್ತೊಂದಿನ ಹಾಕೊಂಡು ಬಿಚ್ಚಿಟ್ಟವ. ಹೊಳ್ಳಿ ಮತ್ತೆ ಮೈ ಮುಟ್ಸಿಲ್ಲ. ನಾ ಹಂಗೇನು ಮತ್ತೆ ಬೇಡ ಅದನ್ನ ಹಾಕೊಂತೇನೆ ನಾನು. ನೀವು ಹೆಣ್ಮಕ್ಳು ತಗೋರಿ. ನಾವಲ್ಲ ಅತ್ತಿ. ಯೋ 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 ಅಲ್ಲ ಬರ್ತೀನಂತ ಒಂದು ಫೋನ್ ಇಲ್ಲ ಏನಿಲ್ಲ. ಬಂದಿದ್ದು ಭಾಳ ಖುಷಿ ಆತಪ್ಪ ನಂಗೆ. ಬರ್ರಿ ಇಬ್ರು ಬರ್ರಿ ಕುದ್ರ ಬರ್ರಿ. ಮಾವ ಆರಾಮದಿರಿ? ಅಮ್ಮ ಆರಾಮದಿರಿ? ಎಲ್ಲರೂ ಆರಾಮದೀವಿ ನೋಡವ. ನೀವು ಯಾವಾಗ ಬಂದ್ರಿ ಊರಿಂತ್ರ? ಆರಾಮದೇನಪ್ಪ. ಅವರು ಅಪ್ಪರು ಆರಾಮದಾರ? ಆರಾಮದಾರಮ್ಮ. ಎಲ್ಲರೂ ಆರಾಮದಾರ. ಅದು ಊರಿಂತ್ರ ಬರತ್ಲೆ ಮೊನ್ನೆ ನೀವು ಭಾಳ ಕರೆದಿದ್ರಿ. ನಮ್ಗೆ ಬರಕ್ಕೆ ಆಗಿದ್ದಿಲ್ಲ. ಊರಿಗೆ ಹೋಗಿ ಬಂದ್ವಲ್ಲ. ಇವತ್ತು ಪುರ್ಸತ್ತಿದ್ದೆ. ಮತ್ತು ನಾಳಿಂದ ಆಫೀಸ್ಗೆ ಹೋಗ್ಬೇಕು. ಪುರ್ಸತ್ತೇ ಇರಂಗಿಲ್ಲ. ಅದ್ರ ಸಂಬಂಧ ಈಕಿ ಅತ್ತಿ ಮನೆಗೆ ಹೋಗ್ಬರಂಬ ಅಂತಂದೆ ಕರೆದ್ಲಾ. ನಡಿಯತ್ತಾಗಂತೆ ಬಂದೇ ಬಿಟ್ಟೆ. ಬಂದಿದ್ದು ಖುಷಿ ಆಗ್ಬಿಡಪ್ಪ. ಮತ್ತೆ ಕೆಲಸ ನಿಂತ್ರ ಎಲ್ಲಿ ಹೋಗಾಕು ಬರಾಕು ಪುರ್ಸತ್ತ ಸಿಗಂಗಿಲ್ಲ. ಈಗ ನಾ ಒಂಚೂರು ಅಡಿಗೆ ಮಾಡ್ತೇನೆ. ನೀವು ಕುಂತೀರಿ ಮಾತಾಡ್ಕೊಂತ. ಚಾ ತರ್ಲೆ ಏನು ಕಾಫಿ ತರ್ಲೆ? ಏನ ಬಿಸಿಲೈತಿ ಜ್ಯೂಸ ತಂದ್ಬಿಡ್ಲೇನ? ಅಯ್ಯೋ ಅತ್ತಿ ಹಿಂಗ್ಯಾಕೆ ಮಾಡತ್ತಿ? ಹೊರಗಿನ ಮಂದಿಗೆ ಮಾಡ್ದಂಗೆ. ಚಾ ಕಾಫಿ ಏನು ಬೇಡ. ನಾವು ಕುಡ್ಕೊಂಡು ತಿಂದು ನಾಷ್ಟ ಮಾಡೇ ಬಂದೇವಿ. ಏನು ಬೇಡ. ಮಧ್ಯಾಹ್ನ ರುಚಿಯಾಗಿ ಅಡಿಗೆ ಮಾಡೋ ಊಟ ಮಾಡ್ಕೊಂಡು ಹೋಗ್ತೇವೆ. ಹೌದಾ ಆತ್. ನಾ ಬಲ್ವಂತ ಮಾಡಲ್ಲಂಗ್ರ. ಸರಿ. ಈಗ ಹೋಳಿಗೆ ಮಾಡ್ಲೆ ಕಡುಬು ಮಾಡ್ಲೆ ಹೇಳ. ಹೋಳಿಗೆ ಕಡುಬು ಏನು ಬೇಡ. ನಂಗೆ ಭಾಳ ದಿನ ಆತತಿ ನಿನ್ನ ಕೈಯಂದು ಅಕ್ಕಿ ಹುಗ್ಗಿ ತಿನ್ಬೇಕಂತ ಆಸೆ. ಏನು ಅಕ್ಕಿ ಹುಗ್ಗಿಗೆ ಇದು ಕಡುಬಿನೇ. ಇದು ಏನಪ್ಪ ಅರ್ಶಿಣದ ಎಲೆ ಐತೆ. ಅರ್ಶಿಣದ ಎಲೆ ಇದ್ರೆ ಹಾಕತಿ. ಅರ್ಶಿಣದ ಎಲೆ ಹಾಕಿ ಆ ಕುಸ್ಬಿದ ಅನ್ನದ್ದು ಮಾಡಿ ಕುಸ್ಬಿ ಹಾಲು. ಅಯ್ಯೋ ನೆನಾಕಿಡ್ಬೇಕ ನಾವನ್ನ. ಹಂಗೆ ಮಾಡಕ್ಕೆ ಬರಂಗಿಲ್ಲ. ನಾ ಏನು ನಡೀತೈತಿ. ಈಗಿನ್ನು 11 ಗಂಟೆ ಆಗಿ ಟೈಮ್. 1 ಗಂಟೆ ಮಟ್ಟ 1-2 ತಾಸಲ್ಲ 1 ತಾಸು ನೆಂದ್ರು ಸಾಕವೇನು. ಪಟ್ಟನ ಕುಸಿಬಿದಾವು. ನೆನೆಯಕ್ಕೆ ಹಾಕ್ತೇನೆ. ಏನು ನೆನೆಯಕ್ಕೆ ಹಾಕ್ತೇನೆ. ಆಮೇಲೆ ಬಡ ಬಿಸಿಯನ್ನ ಮಾಡಿ ಹಾಲು ಮಿಕ್ಸಿಗೆ ಹಾಕೊಂಡು ಮಾಡ್ಕೊಂಡ್ರೆ ಮಸ್ತಕತ್ತಪ್ಪ. ಕುಸಿಬಿ ಅನ್ನ ಭಾರಿ ರುಚಿ ಆಗತ್ತೆ. ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು. ಆಯ್ತು ಹಂಗೆ ಮಾಡ್ತೇನಂತೆ. ಬದ್ನಿಕಾಯಿ ಪಲ್ಯ ಮಾಡ್ಲೇನ ಅದಕ್ಕೆ ತುಪ್ಪ ಹಾಕೊಂಡು ಬದ್ನಿಕಾಯಿ ಪಲ್ಯ ಹಾಕೊಂಡು ತಿಂದ್ರೆ ಭಾರಿ ರುಚಿ ಆಗತ್ತೆ. ಬದ್ನಿಕಾಯಿ ಎಳೆಯೋದಾವು ಮಾಡತ್ತಿ. ಎಷ್ಟು ದಿನ ಆತತಿ. ಅದಂತೂ ನಂಗಂದ್ರೆ ಕುಸ್ಬಿ ಅನ್ನ ತಿನ್ಬೇಕು ಅಂತಂದ್ರೆ ಅಷ್ಟು ಇಷ್ಟ ನಂಗೆ. ಅದಕ್ಕೆ ಮಾಡತ್ತಿ ನಾನು ತಿಂತೇನೆ. ಕುಸ್ಬಿ ಅನ್ನ ಆಮೇಲೆ ಬದ್ನಿಕಾಯಿ ಪಲ್ಯ ಆಮೇಲೆ ರೊಟ್ಟಿ ಚಪಾತಿ ಬ್ಯಾಡತ್ತಿ. ನಂಗೇನು ತಿನ್ಬೇಕು ಅಂತ ಅನ್ಸ್ವಲ್ತು. ಮತ್ತು ಅನ್ನ ಶೇಂಗಾ ಸಾರು ಮಾಡು. ಎಷ್ಟು ದಿನ ಆತ ಶೇಂಗಾ ಸಾರು ತಿನ್ಲಾರ್ದ. ಶೇಂಗಾ ತಂಬುಳಿ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟತಿ. ನಂಗೆ ಅಷ್ಟು ಬರಬ್ಬರಿ ಮಾಡೋಕೆ ಬರಲ್ಲ. ನಮ್ಮ ಅವ್ವಗೂ ಬರಲ್ಲ. ಅದಕ್ಕೆ ಅತ್ತಿ ನೀ ಬಂದಾಗೆಲ್ಲ ಮಾಡಿರ್ತಿದ್ದೆಲ್ಲ ಅವಾಗೆಲ್ಲ ತಿಂದಿರ್ತಿದ್ದೆವು. ನಾವು ಮತ್ತೆ ಎಲ್ಲಿ ತಿಂದೇ ಇಲ್ಲ. ಅದಕ್ಕೆ ಶೇಂಗಾ ತಂಬುಳಿ ಮಾಡತ್ತಿ. ಆಯ್ತವ ಶೇಂಗಾ ತಂಬುಳಿ. ಅಲ್ಲ ಎಲ್ಲ ನಿನಗೆ ಬೇಕಾದ್ದೆ ಹೇಳಕತ್ತಿ ಅಲ್ಲೇ. ಪಾಪ ನಿನ್ನ ಗಂಡ ಏನು ತಿಂತಿತ್ತ ಏನ? ಇಲ್ಲ ಆಂಟಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆಕಿಗೆ ಏನು ಇಷ್ಟ ಅಲ್ಲ ನನಗೂ ಅವೇ ಇಷ್ಟ. ನಾನು ಅದನ್ನೇ ತಿಂತೀನಿ. ಗಂಡ ಹೇಳ್ತಿ ಅಂದ್ರೆ ಹಿಂಗಿರ್ಬೇಕಪ್ಪ. ಖುಷಿ ಆತ. ಶೇಂಗಾ ತಂಬುಳಿ ಬಿಸಿ ಅನ್ನ ಕುಸ್ಬಿ ಹುಗ್ಗಿ ನಾ ಮಾಡ್ಕೊಡ್ತೀನಿ. ಆದ್ರೆ ನಾವು ಹುಗ್ಗಿ ರೀ ಕುಸ್ಬಿ ಹುಗ್ಗಿ ತಿಂದಿಲ್ಲ ನೀವು? ತಿಂದಿರ್ಬೇಕು. ಹೆಸರು ನೆನಪಿಲ್ಲ. ಅಯ್ಯೋ ಕುಸ್ಬಿ ಹುಗ್ಗಿ ಅಂದ್ರೆ ಸ್ವೀಟ್ ಅಲ್ಲದು, ಖಾರ. ಅದು ಖಾರ ಅಂತಂದ್ರೆ ಕುಸ್ಬಿ ಬರ್ತಾವಲ್ಲ ಅವ್ನ ನೆನೆಯಕ್ಕೆ ಹಾಕಿ ಅವ್ನ ಮಿಕ್ಸಿಗೆ ಹಾಕಿ ಹಾಲು ತೆಗೆದು ರೇಷನ್ ಅಕ್ಕಿದು ಮೆತ್ತಗೆ ಅನ್ನ ಮಾಡಿ ಆ ಹಾಲನ್ನ ಇದಕ್ಕೆ ಹಾಕಿ ಚಂದ ಮಿಕ್ಸ್ ಮಾಡಿ ಅದ್ರ ರುಚಿ ಅಲ್ಟಿಮೇಟ್ ಇರ್ತೈತಿ. ಎಷ್ಟು ಚಂದ ಇರ್ತೈತ್ರಿ. ನೀವು ತಿಂದಿರಿ ನೆನಪಿಲ್ಲ ನೋಡ್ರಿ ನಿಮ್ಗೆ. ಇದಂತೂ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಎಲ್ಲ ಪೂಜೆ ಪುನಸ್ಕಾರ ಫಂಕ್ಷನ್ ಇದ್ರೆ ಮಾಡೇ ಮಾಡ್ತಾರಲ್ಲ. ತಿಂದಿನಿ. ತಿಂದೇನಿ. 1-2 ಸಲ ತಿಂದಿರ್ಬೇಕಷ್ಟೇ. ಅತ್ತಿಯರಿಗೆ ಗೊತ್ತಿರ್ತೈತಿ. ಅವ್ರು ಮಾಡ್ಕೊಟ್ಟಿರ್ತಾರ. ತಿಂದಿರಿ ನಿಮ್ಗೆ ನೆನಪಿಲ್ಲ. ಏನಪ್ಪ ಇವತ್ತಿನಪ್ಪ ನಮ್ಮ ಕೈಯಾಗ ಗೊತ್ತಾಕತಿ ಹೆಂಗಿರ್ತೈತಿ ರುಚಿ ಅಂತೇಳಿ. ಇದೇನತ್ತಿ ಇಷ್ಟಪಟ್ಟ ಸೀರೆ?
ಅಯ್ಯೋ ಇದು ಅಶ್ವಿನಿದು ಕುಬಸ್ ಐತಲ್ಲ ಈಗ ಬರ್ಬೇಕಂತಿದ್ವಿ ನೋಡಿ ಇವತ್ತು ನಿಮ್ಮ ಮನೆಗೆ ಇವತ್ತು ಆಮೇಲೆ ಮಧ್ಯಾಹ್ನ ಗಿದ್ದಾನ ಉಂಡು ಬಂದ್ರ ಆತಂತ ಮಾಡಿದ್ವಿ, ನೀವು ಬಂದ್ರಿ ಚಲೋ ಆತ. ಕುಬಸಕ್ಕೆ ನಮ್ಗೆ ಉಟ್ಕೊಳಕಂತೆ ಸೀರೆ ತಂದೇನಿ, ನಿಮ್ಮ ಹೋಗು ಅಂತ ತಂದೇನಿ. ಇದ್ರಾಗ ಇದು ನವಿಲಿನ ಬಣ್ಣದ ನಿಮ್ಮ ಹೋಗು ಅಂತ ತಂದೇನಿ. ಕೇಳ್ಬೇಕಿನ ಅದಕ್ಕೆ ನಮಗೆ ಯಾವ್ದು ಇಷ್ಟ ಆಕತ್ತೆ ಅಂತ. ಯಾವ್ದಾರ ಇಷ್ಟ ಆಗಲಿ, ಯಾವ್ದಾರ ತಗೋಲಿ, ಆಗಿ ಬಿಟ್ಟಿದ್ದು ನಾ ತಗೋತೇನೆ. ನೀ ಬಂದಿದ್ದು ಚಲೋ ಆತ. ಅದು ನೋಡಿ ಅದು ಹೆಂಗೈತದೆ ಅಂಬಾರಿದು, ಚಂದ ಐತತಿ. ನೀನೇ ತಗೋ ಹಂಗಾರೆ ಇದನ್ನ ಸೀರೆ. ಅಶ್ವಿನಿಗೆ ಅಂತ ತಂದೆ, ಆದ್ರಕ್ಕಿಂತ ಇಷ್ಟಪಡ್ತಾಳ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಮತ್ತೆ ಯಾಕೆ ಹೊಳ್ಕೊಡೋದು. ನಂಗರ ಇದು ಭಾಳ ಇಷ್ಟ ಆಗೈತೆ ಸೀರೆ, ಎಷ್ಟು ಚಂದ ಐತಲ್ಲ ಸೀರೆ. ಅದಕ್ಕೆ ನೀನಾರ ಉಡ್ಲೆ ಇದನ್ನ ಸೀರೆನ. ಊಟ ಆಗಿ ಅರ್ಶಿನ ಕುಂಕುಮ ಹಚ್ಚಿ ಇದನ್ನ ಕೊಟ್ಟು ಕಳಿಸ್ಬಿಡ್ತೇನೆ ತಡಿ. ಬ್ಯಾಡತ್ತಿ, ಅಶ್ವಿನಿ ಅಕ್ಕಾಗಂತ ತಂದಿರಿ, ಮತ್ತೀಗ ನನಗೆ ತೊಗೊಂಡ್ರೆ ಹೆಂಗದ? ಬೇಡ ಬೇಡ. ಅಯ್ಯೋ ಇನ್ನೂ ಆಕಿ ನೋಡೇ ಇಲ್ಲ ಇದನ್ನ. ಆಕಿಗಿಂತ ಟಿಕ್ಕಳಿ ಪಕ್ಕಳಿ ಹೂ ಇದ್ದಿದ್ದು ಇಷ್ಟಪಡೋದು ಕಮ್ಮಿ. ನಾನು ನನ್ನ ಮನಸ್ಸು ತಡಿಲಾರ್ದು ತಂದನಿ. ಈಗ ಅದನ್ನ ಅವ್ವ ಅನ್ನಕತ್ತಿದ್ಲು ನೋಡು, ಅಲ್ಲೇ ಆ ಹುಡುಗಿಗೆ ಇಷ್ಟ ಆಕತ್ತಿಲ್ಲ, ನೀ ಅದಕ್ಕೆ ಹೊತ್ಕೊಂಬಂದಿ ಅಂತೇಳಿ. ಆದ್ರೆ ಈ ಸೀರೆ ಭಾಳ ಚಂದ ಐತಿ. ನಿಂಗೆ ಹೆಂಗೆ ಇಷ್ಟ ಆತ ಇಲ್ಲ ಮತ್ತೆ? ನಂಗೆ ಇಷ್ಟ ಆತತಿ, ಆದ್ರೆ ಪಾಪ ಅಶ್ವಿನಿಗೆ ತಂದಿದ್ರಲ್ಲ ಅಂತ. ನಡೀತೈತೆ ಅಲ್ಲೇ ನಿಂತಾವ್ ಜಗ್ಗದವ್. ಮತ್ತೆ ಅಶ್ವಿನಿ ಬಂದ್ಮೇಲೆ ಆಕಿ ಕುಬ್ಸಕ್ಕೆ ಎಂತದ್ ಬೇಕಂತದ ಆಕಿನ ತಗೊಳ್ಳಾಕ ಆಮೇಲೆ ತವ್ರ ಮನೆಯವ್ರು ಕೊಡಿಸ್ತಾರಲ್ಲ. ಈ ಸೀರೆ ಭಾಳ ಚಂದ ಐತಿ. ಮತ್ತೆ ಬಂದ್ರೆ ಹೊಳ್ಳೆ ಕೊಡ್ತಾಳೆ ಇದನ್ನ. ಅದಕ್ಕೆ ಬೇಡ, ಇದು ಚಂದ ಐತಿ, ನೀನೇ ಉಟ್ಕೊರ. ಸರಿ ಐತಿ. ಅವ ಈಕೆ ಅದಕ್ಕೆ ಬಂದ್ಲಿಕ್ಕಿ. ಏಯ್ ಎದಕ್ಕೆ ಬರ್ತಾನ ಚೀರ್ಕೊತ ಬರಕತ್ತಿ? ಅಯ್ಯೋ ಎಂತ ರಾಂಗ್ ಟೈಮ್ನಾಗ ಬಂದೆ ನಾನು. ಅಯ್ಯೋ ಈ ಸವಿತಕ್ಕ ಮತ್ತೆ ಈ ಹಾಳದ ರಾಕೇಶ್ ಇಲ್ಲೇ ಕುಂತಾರಲ್ಲಪ್ಪ. ಥೂ, ಎಂಥ ರಾಂಗ್ ಟೈಮ್ನಾಗ ಬಂದೆ ನಾನು. ಏನು ಮಾಡಲಿ, ವಾಪಸ್ ಹೋಗ್ಲಾ? ಛೇ ವಾಪಸ್ ಹೋದ್ರೆ ನನ್ನ ಮರ್ಯಾದೆ ನಾನು ಕಳ್ಕೊಂಡಂಗಾಕತಿ. ಇಲ್ಲೇ ನಿಂತ್ರೆ ನಮ್ಮವ್ವ ನಮ್ಮಪ್ಪ ಇಬ್ಬರು ಸೇರಿ ನನ್ನ ಮರ್ಯಾದೆ ತೆಗಿತಾರ. ಅಯ್ಯೋ ಎಂತ ನನ್ನ ಹಣೆ ಬರೋಣಪ್ಪ. ಆಗಿದ್ದಾಗಲಿ ಬಂದೇ ಬಿಟ್ಟಿನಿ. ಅದು ಅಮ್ಮಗೆ ಏನೋ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಕುಂದ್ರಣ ಅಂತಂದ್ರೆ ಕೆಲವ್ರಿಗೆ ನಮ್ ನೆಮ್ಮದಿ ನೋಡಿ ತಡ್ಕೊಳಕಾಗಲ್ಲ. ಆ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಬರ್ತಾರ ನಮ್ಮ ಮನಿಗೆ. ಎಲ್ಲ ಮತ್ ನಮ್ ಪಾಡಿಗೆ ನಾವು ಖುಷಿಯಾಗಿರೋಣ ಅಂದ್ರ ಇರಾಕ ಬಿಡೋದಿಲ್ಲ ತಗ. ಒಂಥರ ಜೀವನದಾಗ ಇದಿ ಗಂಟು ಬಿದ್ದಂಗ ಆಗಿತ್ತು ನಮ್ಮ ಹಣೆ ಬಾರಕತ್ತಾಗ. ಕೆಲವು ಮಕ್ಕಳು ಹುಟ್ಟಿ ಅಪ್ಪ ಅವು ಹೆಸರು ತಂದ್ರೆ ಇನ್ ಕೆಲವ್ರು ಹುಟ್ಟಿ ಇದ್ದಿದ್ ಹೆಸರನ್ನು ತೆಗಿಯೋದಿರ್ಲಿ, ಅವ್ರನ್ನ ಬದುಕಾಕು ಬಿಡೋದಿಲ್ಲ. ಅಪ್ಪ ಏನಂತದ್ ಆಗ್ಬಾರ್ದಾಗೈತಿ, ಮಾಡ್ಬಾರ್ದು ನಾ ಮಾಡೀನಿ ಅಂತ ಯಾಕಪ್ಪ ಹಿಂಗ್ ಮಾಡ್ತೀರಿ? ಯಾವಾಗ ನೋಡಿದ್ರು ಬೈಯೋದ್ರಾಗೆ ಇರ್ತಿರತ್ತಾಗ. ನನ್ ಕಂಡ್ರೆ ಅದು ಯಾಕೆ ಹಿಂಗ್ ಮಾಡ್ತಿರೋ, ಅದು ಏನ್ ಆಗೈತ ನಿಮಗೆ ದೇವರಿಗೆ ಗೊತ್ತಾಗ. ಏನ್ ನನ್ನ ಪ್ರಪಂಚ ಪ್ರಳಯ ಆಗಂತದ್ ಏನ್ ಮಾಡೀನಿ ನಾನು? ಏನ್ ಅಂತದ್ ಯಾರನ್ನ ಕುತ್ತಿಗೆ ಹೋದೆ ನಾನು? ಯಾರ್ದಾರ ತಲೆ ಹೊಡೆದೇನೆ, ಅನ್ಯಾಯ ಮಾಡಿನ ನಾನು? ಏನೋ ಒಂದು ಮದುವೆ ಮಾಡ್ಕೊಂಡು ಅಷ್ಟಕ್ಕೆ ಈ ತರ. ಯಪ್ಪ ದೇವ್ರೆ, ಇವೆಲ್ಲ ಕಾಮನ್ ಆಗೈತಿ ಈಗ ಪ್ರಪಂಚದಾಗ. ಎಷ್ಟು ಜನ ಮಾಡ್ತಾ ಇದಾರ, ಮಾಡ್ಯಾರ. ಅವ್ರ ಮನೆ ಯಾರ ಮನ್ಯಾಗ ಮಾಡ್ಲಾರ್ದು ನೀವು ಮಾಡ್ತಾ ಇದೀರಿ. ನನಗೆ ಯಾಕೆ ಹಿಂಗೆ ಅನ್ಯಾಯ ಮಾಡಾಕತ್ತೀರಿ? ಹೋಗ್ಲಿ ಬಿಡ ನಂದಿನಿ, ಈ ಟೈಮ್ನಾಗ ಮಾತಾಡ್ಬೇಡ, ಯಾಕಂದ್ರೆ ಅವ್ರಿಗೆ ಮೊದಲೇ ಬೇಜಾರಾಗೈತಿ. ಬಾ ಕುಂದ್ರ ಬಾ. ಸವಿತಾ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಆಕಿನ ಕುಂದ್ರ ಬಾ ಅಂತ ಕರಿಬೇಡ. ಆಕಿ ಯಾರ ಏನೋ ನಮಗೆ ಗೊತ್ತಿಲ್ಲ. ಕೇಸ್ ಹಾಕ್ತೇನೆ ಅಂದಕ್ಕೆ ಅವ್ರ ಅಪ್ಪನ ಮೇಲೆ ನಮ್ಮ ಮೇಲೆ ಕೇಸ್ ಹಾಕ್ತೇನೆ ಅಂತ ಕೇಳೋಗಳ. ಅದು ಏನೋ ಒಂದು ಸಿಟ್ನಾಗ ಅಂದಿದ್ದವ, ನಿಜವಾಗ್ಲೂ ಹಾಕೇ ಬಿಡ್ತೇನೆ ನಾನು. ಸಿಟ್ನಾಗ ಅಂದೆ? ಸಿಟ್ನಾಗ ಬರೋದೆಲ್ಲ ನಿಜವಾದ ಮಾತುಗಳು ಹೊರಗೆ. ಈಗ ಇಲ್ಲಿಗೆ ಎದಕ್ ಬಂದಿ ಅಂದ್ರೆ ಈ ನಿಮ್ಮವ್ವ ಆಯ್ತಲ್ಲ, ಅಮ್ಮ ಐತಲ್ಲ, ಅಮ್ಮ ಮಾಡೋ ಕೆಲಸ ಒಂದೊಂದಲ್ಲ. ನಮ್ಮ ಅತ್ತಿ ಬಂದಿಲ್ಲಿ ಬಾಯಿಗೆ ಬಂದಂಗೆ ಒದರುಗಳ, ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅದನ್ನ ಫೋನ್ ಮಾಡಿ ಮತ್ತೆ ಇವ್ ರಾಕೇಶ್ ಅವ್ರ ತಾಯಿ ಮುಂದೆಲ್ಲ ಹೇಳ್ಯಾರ. ರಾಕೇಶ್ ಅವ್ರ ತಾಯಿ ಬಾಯಿಗೆ ಬಂದಂಗೆ ಮಾತಾಡಿದ್ರು, ಗೊತ್ತೇನ? ಅಲ್ರಿ ರಾಕೇಶ್ ಅವ್ರೆ, ನಿಮ್ಮ ತಾಯಿಗೆ ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪನೂ ಗೊತ್ತಾಗಲ್ಲನ? ನೋಡ್ ನಂದಿನಿ, ಇಷ್ಟೊತ್ತು ನಿಮ್ ಫ್ಯಾಮಿಲಿ ಮ್ಯಾಟ್ರ್ ನಾನು ಇದ್ರೊಳಗೆ ತಲೆ ಹಾಕೋದು ಸರಿಯಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ದೆ. ನನ್ನ ತಾಯಿ ವಿಷಯ ನಿಮ್ಗೆ ಯಾಕ್ರಿ ಬೇಕು? ನನ್ನ ವಿಷಯ ನಿಮ್ಮ ತಾಯಿಗೆ ಹಾಕ್ಬೇಕು. ಏನ್ ಮಾಡಿದ್ರು ಅವ್ರು? ಇವತ್ತು ಮಾರ್ಕೆಟ್ನಾಗ ಸಿಕ್ಕಿದ್ರು, ದುರ್ಗದ ಬೈಲ್ ಮಾರ್ಕೆಟ್ನಾಗ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ನೋಡ್ಲಾರ್ದಂಗೆ ನನ್ನ ಪಾಡಿಗೆ ನಾನು ಹೊಂಟಿನಿ. ನಂದಿನಿ ಅಂತ ಕರೆದು ನನಗೆ ಅವಮಾನ ಆಗೋ ಥರ ಮಾತಾಡಿದ್ರು, ಗೊತ್ತಾ? ನನಗೆ ನೀನು ಅಷ್ಟೊತ್ತಿಗೆ ಎದ್ದೇಳ್ತಿ, ಬಾಳೆ ಮಾಡೋದು ಗೊತ್ತಿಲ್ಲ, ಬದುಕು ಮಾಡೋದು ಗೊತ್ತಿಲ್ಲ, ನೀ ಗಂಡನ ಹಂಗೆ ನೋಡ್ಕೊ. ಹೌದು, ನೀನು ರೋಲ್ಸ್ ರಾಯ್ಸ್ ಕಾರ್ನಾಗ ಅಡ್ಡಾಡ್ತಿದ್ದೆಲ್ಲ, BMW ಅಡ್ಡಾಡ್ಬೇಕಂತಿದ್ದಿ, ದೊಡ್ಡ ಶ್ರೀಮಂತನ ಮದುವೆ ಆಗ್ಬೇಕಂತಿದ್ದಿ. ಈಗೇನು ಈ ಥರ ಬೀದಿಯೊಳಗೆ ನಿಂತಿಯಲ್ಲ, ಇಂಥ ಸಣ್ಣ ಅಂಗಡಿ ಗರ್ಭಿ ತೊಗೊಳಕತ್ತಿಯಲ್ಲ? ಅದು ಹಂಗೆ ಇದು ಹಿಂಗೆ, ನಿಮ್ಮ ಮದುವೆ ಆದಾಗ ಸರಿ ಇಲ್ಲ. ಇವೆಲ್ಲ ಯಾಕ್ರಿ ಬೇಕು ನಿಮ್ಮ ತಾಯಿಗೆ? ಏಯ್ ಮುಚ್ಚ ಬೈ, ನಿಂದೊಂದು ಕತ್ತಿ ಅತ್ತಾಗ. ಯಾಕ್ರಿ ಬೇಕಂದ್ರೆ ಮಂದಿಗೆ ಯಾರು ಮಾತಾಡಕ್ ಹೋಗೋದಿಲ್ಲ. ಆಕಿ ಹೆಣ್ಮಗಳು ಏನೋ ಒಂದು ಸಿಟ್ನಾಗ ಅಂದಾಳ, ಅದನ್ನ ಇಲ್ಲಿಗೆ ಹೇಳಕ್ ಬಂದಿ ಏನು? ಅದು ಅಲ್ಲದೆ ಆಕಿ ಮಗನ ಕೂಟ ಮದುವೆ ಫಿಕ್ಸ್ ಆಗಿ ನಾಟಕ ಮಾಡಿ ಕ್ಯಾನ್ಸಲ್ ಮಾಡಿದಲ್ಲ. ಮತ್ತೆ ನಾ ದೊಡ್ಡ ಇದ್ದಂಥವ್ನ ಲಗ್ನಕ್ಕನಿ ಅಂತೇಳಿ ಹೋಗಿ ಅದ ತಿರ್ಬೋಕಿನ ಲಗ್ನಾಗಿ ಮತ್ತೆ ಅದಕ್ಕೆ ಅಂದಾಳಕಿ. ಅದ್ರಾಗ ಏನೈತಿ? ನಾನಾದ್ರೂ ಅಂತಿದ್ದೆ, ಆಕೆ ಆದ್ರೂ ಅಂದಾಳ. ಈಗ ಅದನ್ನಷ್ಟೇ. ಅವ್ರಿಗೇನು ಮಾತಾಡ್ತೀನಿ ನೀನು? ಅಂತ ಹೆಂಗ್ಸಿನ ನಾನು ಯಾವತ್ತೂ ನೋಡೇ ಇಲ್ಲ. ಬರೀ ಮಂದಿ ವಿಚಾರದಾಗ ಮೂಗ್ ತುರ್ಸೋದು, ಆಸ್ಬುರ್ಕಿ ಹೆಂಗ್ಸದು. ಇಲ್ಲೋ ನಂದಿನಿ, ಬಾಯಿ ಬಂದಂಗೆ ಮಾತಾಡಕೋಬೇಡ. ಏನು ಎಷ್ಟೇ ಆದ್ರೂ ಅವ್ರು ನಮ್ಮ ಅತ್ತಿಯವ್ರು, ಅವ್ರಿಗೆ ಏನಾರ ಮರ್ಯಾದೆ ಇಲ್ದಂಗೆ ಮಾತಾಡಿದ್ರೆ ನನಗೂ ನಿನಗೂ ಬರ್ತತಿ. ಹೇಳ್ತಾ ಅದನ್ನ ಕೇಳ. ಹೆಂಗ್ ನೀನು ಈ ತರ ಮಾತಾಡ್ತಿ? ಸಾಕು ಸುಮ್ಮನೆ ಸವಿತಕ್ಕ, ಸೀಮೆಗಿಲ್ಲದ ಅತ್ತಿ ನಿನಗೆ ಒಬ್ಬೇಕಿಗೆ ಅಲ್ಲ. ನೋಡ್ರಿ ನಂದಿನಿ,
ನಾನು ಆಗ್ಲಿಂದ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿ ನಿಮ್ಗೆ ಏನ ನೀವು ಮಾಡಿದ್ದಂಥದಿತ್ತು ಕೆಲಸ ಅದಕ್ಕೆ ನಮ್ಮ ತಾಯಿ ಮಾತಾಡಿರ್ಬೋದು ಆತು ಅವ್ರಿಗೆ ನಿಮ್ಮ ವಿಷಯಕ್ಕೆ ಬರಬೇಡ ಅಂತ ನಾನು ಹೇಳ್ತೀನಿ. ಆದ್ರೆ ಆಸೆ ಬುರ್ಕಿ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ. ಏನ್ ಹೇಳ್ತಾ ಇದ್ದೇನೆ ಕೇಳ, ನೀನು ಫಸ್ಟ್ ಸಾಚಾನ ಅಂತ ನೋಡ್ಕೊ, ಆಮೇಲೆ ಇನ್ನೊಬ್ರಿಗೆ ಮಾತಾಡ. ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಎದಕ್ ಬಂದಿಲ್ಲ ಜಗಳ ತೆಗಿಯಕ್ ಬಂದಿಯನ? ಜಗಳ ತೆಗಿಯೋದೇನಲ್ಲ. ಇವ್ರು ಯಾಕೆ ನನ್ನ ವಿಷಯ ಮಂದಿಗೆಲ್ಲ ಹೇಳ್ಕೊಂತ ಬರ್ಬೇಕು? ನಾನು ನನ್ನ ಪಾಡಿಗೆ ನಾ ಅದೇನೇ ಇಲ್ಲ. ಹಂಗೆ ಹೇಳಿದ್ರೆ ನನ್ನ ಮರ್ಯಾದೆ ಏನಕತಿ? ಮರ್ಯಾದೆ ಇದ್ದೇಕೆ ಆದ್ರೆ ಮಾಡ್ತಿದ್ದೆ ಇಂಥ ಕೆಲಸನ. ಇಡೇ ನಮ್ಗೆ ಮಂದಿ ಬಳಗಕ್ಕೆಲ್ಲ ಗೊತ್ತಾಗೈತಿ ಓಡೋಗ್ಯಾಳ ಅನ್ನೋದು. ಇರತನ ನಿಮ್ಮ ಅಪ್ಪ ನಿಮ್ಮ ಅವ್ವ ಹೆಸರು ತಂದಿಟ್ಟಿ ಇಂಥದೊಂದು. ಮತ್ತೇನು ಮರ್ಯಾದೆ? ನೀವು ಏನು ಮರಿತೇನಂತ ಮಾಡಿ ಏನ? ಹೋದ್ ಮನ್ಯಾಗಾರ ಸೈ ಅನಸ್ಕೋ. ಮಾತಿಗೊಮ್ಮೆ ನಿಮ್ಮವ್ ಇದನ್ನ ಕಲ್ಸಾಳನ, ನಿಮ್ಮವ್ ಇದನ್ನ ಮಾಡ್ಯಾಳನ, ನಿಮ್ಮವ್ ನೆಟ್ಟಗಿದ್ರೆ ನೀ ನೆಟ್ಟಗಿರ್ತಿ ಅನ್ನುವಂಗ ಮಾತಾಡಂಗ ನಮಗೆ ಮಾಡಬೇಡ ಏನ. ಹೋದ್ ಮನ್ಯಾಗಾರ ಸೈ ಅನಸ್ಕೋ ಒಂದಿಟ್ಟು. ನಿಮ್ಮ ಅತ್ತಿ ಬಂದು ಏನು ಒಂದೆರಡು ಮಾತಾಡಿದ್ಲು ಅಂತ ಮಾಡಿಯ? ಶಿಕ್ಷಣ ಕೊಡೋದು ಗೊತ್ತಿಲ್ಲ, ಹಂಗೆ ಗೊತ್ತಿಲ್ಲ ಹಿಂಗೆ ಗೊತ್ತಿಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡಿ ಮರ್ಯಾದೆ ತೆಗೆದು ಹೋದ್ಲಂದು. ಮೊದಲೇ ನೀನು ಓಡ್ ಹೋಗಿ ಹಿಂಗೆ ಮಾಡಿಯ, ಇನ್ನು ನಿಮ್ಮ ಅತ್ತಿ ಬಂದಾಗ ಮಾತಾಡಿದ್ಲು. ಇನ್ನು ಯಾರ್ಯಾರು ಬಂದು ಮಾತಾಡೋದೈತೆ ನೋಡಿ ನಮಗೆ. ಇದೊಂದ್ಸಲ ಸುಮ್ಮನೆ ಆಗೇವಿ, ಗೊತ್ತಾಗ್ಲಾರ್ದ ನಿಮ್ಮ ಅತ್ತಿನ ಒಳಗೆ ಬಿಟ್ಕೊಂಡಿದ್ದ ತಪ್ಪಿಗೆ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಇನ್ನೊಂದ್ಸಲ ಯಾರಾರ ನಿನ್ನ ಗಂಡನ ಮನೆ ಕಡೆಯಿಂದ ಈ ಕಡೆ ಕಾಲು ಇಡ್ಲಿ, ಕಂಪ್ಲೇಂಟೇ ಕೊಡೋದು. ಮತ್ತೆ ಅವ್ರು ಹೇಳೋದು ನಿಜಾನ ಬಿಡ. ನಾನು ನಿನಗೆ ಚಲೋ ಶಿಕ್ಷಣ ಕಲ್ಸಿದ್ರೆ ನೀನು ಯಾಕೆ ಓಡೋಗಿ ಲಗ್ನಕ್ಕಿದ್ದಿ? ಮಾಡ್ರಿ ಏನೇನು ಮಾಡ್ತೀರಾ ಮಾಡ್ರಿ, ನಾನು ನೋಡ್ತಾ ಇದ್ದೀನಲ್ಲ ಎಲ್ಲ. ಈಗ ನೋಡು, ಆಕಿ ಇದು ಕುಬ್ಸೈತೆ ಅಶ್ವಿನಿದು, ನೀವೇ ಮಾಡ್ಕೊಳಕತ್ತೀರಿ. ಮನಿ ಮಗಳು ಅದಾಳ ಅನ್ನೋದು ನೆನಪು ಹಾರಿರಲ್ಲ. ಮಾಡ್ರಿ, ಇವತ್ತು ಇದನ್ನ ಮಾಡ್ತೀರಿ, ನಾಳೆ ಇದು ಜಾಸ್ತಿ ಎಲ್ಲ ಅವ್ರ ಹೆಸರಿಗೆ ಬರೀರಿ. ಯಾರ ಕೇಳಿದ್ರು ಒಬ್ಬನೇ ಮಗ ಒಬ್ಬಕ್ಕೆ ಸೊಸಿ ಅಂತ ಹೇಳ್ರಿ. ಯಾರಿಗೂ ನನ್ನ ಹೆಸರು ಹೇಳಕ್ಕೂ ಹೋಗ್ಬೇಡ್ರಿ. ನಾನಲ್ಲಿ ಕಣ್ಣೀರು ಹಾಕ್ತಿದ್ರೆ ನಿಮ್ಗೆ ಒಳ್ಳೇದಕ್ಕತ್ತಂತ ಮಾಡಿರನ? ಆಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಒಂದು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಕತ್ತೀರಲ್ಲ ನನ್ನ ನೀವು. ಯಾರು ಸಣ್ಣ ತಪ್ಪು? ನಿನ್ ಜೋಡಿ ನಂಗೆ ಮಾತಾಡಕ್ ಮನ್ಸಿಲ್ಲ. ಮೊದ್ಲು ಹೊರಗೆ ಹೋಗು. ನಿಂದ ಏನ್ ಕೆಲಸ ಐತೆ ನೋಡ್ಕೊ. ನಿನ್ ಪಾಡಿ ನೀನ್ ಮದುವೆ ಆದ್ಮೇಲೆ ನಾವೇನಾರ ನೀನ್ ಹೊಡ್ಯಾಕ್ ಬಂದೇವೆ, ಬಡ್ಯಾಕ್ ಬಂದೇವೆ, ಅಥವಾ ಬೇಡ ನಿನ್ ಗಂಡನ್ ಬಿಟ್ಟು ಬಾ ಅಂತ ಕರ್ಕೊಳಕ್ ಬಂದೇವೆ? ಎದಕ್ಕೂ ಬಂದಿಲ್ಲ ನಾವು. ಹೋದ್ಲು ನಮ್ಮ ಪಾಲಿಗಿಲ್ಲ ಅಂತ ಕೈ ಬಿಟ್ಟೇವಿ. ನೀ ಯಾಕೆ ಸುಮ್ನಿರುವಲ್ಲಿ? ಯಾಕೆ ಬಂದ್ ನಮ್ ಕಾಡಕತ್ತಿ? ನಿನ್ ಪಾಡಿಗೆ ನೀ ಇರು. ಅದು ಹೆಂಗಪ್ಪ ಇರಕತ್ತಿ? ನನ್ನ ಪಾಡಿಗೆ ನಾ ಇರ ಅಂತಂದ್ರ ನೀವು ನಮ್ಮಪ್ಪ ನಮ್ಮವ್ವ ನನ್ನ ತವ್ರ ಮನೆಯಿಂದ ಇರ್ಬೇಕನ? ಅದನ್ನ ಓಡೋಗ್ ಲಗ್ನಾಗಕ್ಕಿಂತ ಮುಂಚೆ ವಿಚಾರ ಮಾಡ್ಬೇಕಿತ್ತು ನೀನ. ಮನಿ ಮಗಳು ಮನಿ ಮಠ ಬಂದ್ರ ಹೋಗಂತ ಹೇಳ್ತಿ, ಅಣ್ಣನ ಮಗಳನ್ನ ಕುಂದ್ರಿಸಿ ಉಪಚಾರ ಮಾಡಕತ್ತಿ. ಅಣ್ಣನ ಮಗಳು ನಿನ್ನಂಗೆ ಓಡೋಗಿ ತಾಳಿ ಕಟ್ಟಿಸ್ಕೊಂಡಿಲ್ಲ ಏನ? ಆಕಿ ಹೌದನ್ನಂಗ 4 ಮಂದಿ ಹಿರಿಯರ್ದಾಗ ತೋರ್ಸಿದ ಹುಡುಗನ್ನ ಚಂದಾಗಿ ಲಗ್ನಾಗಿ ಮರ್ಯಾದಿಂದ ಬಾಳೆ ಮಾಡಕತ್ತಾಳ ಏನ? ಆಕಿದ್ ಹೇಳ್ಬೇಡ ನೀನು. ಹೌದು, ಓಡೋಗಿ ಮದುವೆ ಆದವರೆಲ್ಲ ಕೆಟ್ಟೋರು, ಈ ತರ ಮದುವೆ ಮಾಡ್ಕೊಂಡಾರಷ್ಟೇ ಒಳ್ಳೆಯವರು. ನೋಡು, 108 ಮಾತಾಡಕ್ ಹೋಗ್ಬೇಡ. ನೀನ ಆರಿಸ್ಕೊಂಡಿದ್ ಜೀವನ ಏನ? ಅದು ಹೆಂಗೈತೆ ಏನೈತೆ ಅದಕ್ಕೆ ನೀನೇ ಜವಾಬ್ದಾರಿ. ಅದಕ್ಕೆ ಇಲ್ಲಿ ಎದಕ್ಕೆ ಬಂದಿ ಅಷ್ಟು ಹೇಳಿ ನೀನು. ಅಮ್ಮನ ಏನೇನ ಹೇಳಿಲ್ಲ ಅದಕ್ಕೆ ಬಂದೆ. ಆತ ನಮ್ಮ ಹೋಗಿ ಹೇಳ್ತೇನೆ, ನಿನ್ನ ವಿಚಾರ ಯಾರ ಮುಂದೆ ಚಕಾರ ಎಬ್ಸ್ಬೇಡ, ಮಾತಾಡ್ಬೇಡ ಅಂತ ಹೇಳ್ತೇನೆ. ಮುಗಿತಿಲ್ಲ, ನಡಿ ಹೊರಗೆ. ಅಲ್ಲ ಅಲ್ಲಿಲ್ಲ ಬೆಲ್ಲಿಲ್ಲ, ಹೊರಗೆ ಹೋಗಂತ ಹೇಳತ್ತೇನೆ ಅಷ್ಟೇ. ನನಗೆ ಕೆಲಸ ಅದಾವು, ನಿಂದರಿಲ್ಲೇ. ಈ ಸೀರೆ ಹೆಂಗೈತೆ ನೋಡ, ಬಂಗಾರ ಬಣ್ಣದ್ದು. ಇದು ಚಂದ ಐತವ, ಭಾಳ ಚಂದ ಐತಿ. ಎಲ್ಲ ಈ ಅಶ್ವಿನಿಯಿಂದಾನೇ ಆಗಿದ್ದು ನನ್ನ ಜೀವನದಾಗ. ನಮ್ಮಪ್ಪ ನಮ್ಮವ್ವ ಒಪ್ಕೊಂಡಿದ್ರು ಮದುವೆ ಮಾಡಕ್ಕೆ. ಯಾವುದೋ ಹಾಳಾದ ಯಾವಕ್ಕಿಗೆ ಮೋಸ ಮಾಡ್ಯಾನಂತ ಸುಳ್ಳು ಹೇಳಿ ನಮ್ಮಪ್ಪ ನಮ್ಮವ್ವನ ಮನಸ್ಸೇ ಕೆಡಿಸ್ಬಿಟ್ಲು. ಮಾವ, ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲವಾ, ಯಾ ಬೇಜಾರು ಇಲ್ಲ, ಏನೂ ಇಲ್ಲ. ಏನ್ ನಮ್ಮ ಹಣೆ ಬಾರನೇ ಹಿಂಗೈತಿ, ಏನ್ ಮಾಡಕ್ಕಾಗುತ್ತೆ? ಏನ್ರಿ ನಂದಿನಿ ಹಂಗಂದ್ಲ ಅತ್ತಿಯರಿಗೆ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಹಂಗಲ್ಲ, ಈಗ ಒಂದು ಕ್ಷಣಕ್ಕೆ ಒಂದು ರೀತಿ ಒಳಗೆ ಯೋಚನೆ ಮಾಡೋ ನಮ್ಮ ಒಂದು ತಪ್ಪೈತಿ. ವಿಚಾರ ಗೊತ್ತಾಗಿತ್ತಾ ಇವ್ರು ಹೇಳಿದ್ರ ಸುಮ್ಮನೆ ಬಿಡ್ಬೇಕು. ಎದುರಿಗೆ ಸಿಕ್ಕಾರ ಅಂತ ಯಾಕೆ ಮಾತಾಡ್ಬೇಕು? ಒಬ್ರಿಗೆ ನಾವು ಟ್ರಿಗರ್ ಆಗೋ ಥರ ಮಾತಾಡೋದು ತಪ್ಪೇ.